ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಊರಲ್ಲಿ ನಮ್ಮ ಮನೆ ಗೃಹಪ್ರವೇಶದ ವಿಡಿಯೋ ಹಾಕ್ತಾಯಿದ್ದೀನಿ. ಇದು ನೈಟ್ ವ್ಯೂ ಸಖತ್ತಾಗಿತ್ತು. ಹಿಂದಿನ ದಿನ ಹೋಮ ಮಾಡಿದ್ವಿ. ಸೊ ಇಲ್ಲಿ ಎಂಟ್ರೆನ್ಸ್ ಇದು. ಫಸ್ಟ್ ನಾನು ಏನಂದರೆ ಹೋಮ್ ಟೂರ್ದು ಹಾಕ್ತೀನಿ, ಅಂದರೆ ಜಸ್ಟು ಹೇಗಿದೆ ಅಂತ ಹೇಳಿಬಿಟ್ಟು ಎಂಟ್ರೆನ್ಸ್ ಮತ್ತು ಒಳಗೆ ಎಲ್ಲ ತೋರಿಸ್ತೀನಿ. ಆಮೇಲೆ ಬಂದುಬಿಟ್ಟು ನಾವು ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿದ್ದೆಲ್ಲ ವೀಡಿಯೋಸ್ ಹಾಕ್ತೀನಿ. ನಾನು ಗೃಹ ಪ್ರವೇಶದ್ದು ಸ್ಟಾರ್ಟಿಂಗ್ ಇದು ಫಸ್ಟ್ ಶಾಮಿಯಾನ ಹಾಕಿದ ತಕ್ಷಣ ತೆಗೆದಿರೋದು. ಸಖತ್ತಾಗಿತ್ತು. ಏನಂದರೆ ಫುಲ್ಲು ಹಿಂದಿನ ದಿನ ಸ್ವಲ್ಪ ಫುಲ್ ಮಳೆ ಬಂದುಬಿಡ್ತು. ಸ್ಟಾರ್ಟಿಂಗ್ ನಾವು ಫುಲ್ಲೆಲ್ಲ ಏನು ಮಳೆ ಬಂದುಬಿಡ್ತಲ್ಲ, ಏನಪ್ಪ ಮಾಡೋದು ಅಂತ, ಅಂದರೆ ಫುಲ್ ಊರಲ್ಲೆಲ್ಲ ಗೊತ್ತಲ್ಲ, ಮಳೆ ಬಂದರೆ ಊಟ ಹಾಕೋದು ಎಲ್ಲದೂ ಕಷ್ಟ. ಮತ್ತು ಎಲ್ಲ ಒದ್ದೆ ಆಗಿಬಿಡತ್ತೆ, ಮನೆಯೆಲ್ಲ ಗಲೀಜಾಗತ್ತೆ, ಬರೋರ್ಗು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅದೊಂದು ಸ್ವಲ್ಪ ಅಂದ್ಕೊಳ್ತಾ ಇದ್ವಿ. ನಮ್ಮದು ಗಾಡ್ ಗ್ರೇಸ್ ಏನಂದರೆ ಪುಣ್ಯ ಮಳೆ ಬಂದಿಲ್ಲ ಅವತ್ತು. ಮಾರ್ನಿಂಗ್ ಫಸ್ಟ್ ಬಂತು, ಆಮೇಲೆ ಹೇಗಿರೋ ಈವ್ನಿಂಗ್ ಇತ್ತಲ್ವ ಫಂಕ್ಷನ್ನು, ಸೊ ಬಂದಿಲ್ಲ. ಇದು ಪೂಜಾರಿಗಳು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಹೋಮಕ್ಕೆ. ನೋಡಿ ಎಲ್ಲ ಇದು ದೇವ್ರ ಕೋಣೆ ಅಂತೂ ಸಖತ್ತಾಗಿತ್ತು. ಫುಲ್ಲು 3 ಇದು ಹಾಕಿರೋದು. ನಾನು ಇನ್ನೊಂದು ಟೈಮ್ ಚೆನ್ನಾಗಿ ಎಲ್ಲ ವೀಡಿಯೋ ಮಾಡ್ತೀನಿ ಇದನ್ನು. ಈ ಸಲ ಸ್ವಲ್ಪ ಅರ್ಜೆಂಟಾಗಿ ಮಾಡಿರೋದು, ಯಾಕಂದರೆ ಎಲ್ಲರೂ ಬರ್ತಾರೆ ಅಲ್ವಾ, ಫಂಕ್ಷನ್ಗೆ ರೆಡಿ ಆಗೋದಿತ್ತು. ಅದಕ್ಕೆ ಫುಲ್ ಮೇಲ್ಗಡೆ ಎಲ್ಲ ಎಲ್ಲದೂ ಅಷ್ಟೇ, ರೂಫು ಎಲ್ಲದನ್ನು ಟೀಕುಡ್ಡಿಂದನೇ ಮಾಡಿದ್ದೆಲ್ಲ. ರೂಫು ಎಲ್ಲದು ಟೀಕುಡ್ ಬಳಸಿರೋದು. ಫುಲ್ಲು ಮನೆ ಫುಲ್ಲು ಟೀಕುಡ್ಡಿಂದನೇ ಮಾಡಿರೋದು. ಝೂಮರ್ ಲೈಟ್ ಅದು ಚೆನ್ನಾಗಿತ್ತು, ಅಂದರೆ ಡಿಸೈನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದೆಲ್ಲ ಟೀಕುಡ್ಡಿದ್ದೇನೆ. ಟೀಕುಡ್ ಹಾಕಿ ಆಮೇಲೆ ಅದ್ರ ಮೇಲೆ ಟೈಲ್ಸ್ ಹಾಕಿದ್ದು. ಅದು ಟಿ ವಿ ಇಡ್ಲಿಕ್ಕೆ ಮಾಡಿರೋದು. ಇದು ಬಂದ್ಬಿಟ್ಟು ಕಿಚನ್ನಿಗೆ, ಇದ್ರ ಪಕ್ಕನೇ ಹಾಲ್ ಪಕ್ಕ ಕಿಚನ್ ಇರೋದು. ಕೊನೆಗೆ ಇದೆಲ್ಲ ಎಲ್ಲ ರೂಮ್ ಡೋರ್ ಸಹ ಟೀಕುಡ್ಡಿಂದನೇ ಮಾಡಿರೋದು. ಮೇಲೆ ಹತ್ತೋಕ್ಕೆಲ್ಲ ಮಾಡಿರೋದು, ಸ್ಟೆಪ್ಸಿಗೆಲ್ಲ ಕೊಟ್ಟಿರೋದು ಎಲ್ಲ ಟೀಕುಡ್. ಇದು ದೇವ್ರ ಕೋಣೆ ಬರುತ್ತೆ. ದೇವ್ರ ಕೋಣೆ ಮೇಲೆ ಇದು ಬಂದ್ಬಿಟ್ಟು ಕಿಚನ್ನು. ಫುಲ್ ಕಿಚನ್ ಇದು. ಕಿಚನ್ ಫುಲ್ ದೊಡ್ಡ ಇದೆ, ಹಾಲ್ ಅಷ್ಟೇ ದೊಡ್ಡ ಇದೆ. ಯಾಕೆಂದರೆ ಊರಲ್ಲಿ ಅಡುಗೆ ಎಲ್ಲ ಜಾಸ್ತಿ ಮಾಡ್ತಿರುತ್ತೆ, ಮತ್ತು ಆ ಡೈನಿಂಗ್ ಗಿಡಕ್ಕೂ ಕರೆಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ದೊಡ್ಡ ಮಾಡಿರೋದು ಕಿಚನ್ನು. ಇದು ಒಂದು ರೂಮು ಮತ್ತು ಇನ್ನೊಂದು ರೂಮು. ಸೊ ಅಲ್ಲೇನೋ ಇಟ್ಟಿರೋದ್ರಿಂದ ಓಪನ್ ಇರಲಿಲ್ಲ, ಆ ರೂಮು ಸ್ವಲ್ಪ ಕ್ಲೋಸ್ ಆಗಿತ್ತು. ಗ್ಲಾಸ್ ಐಟಮ್ ಎಲ್ಲ ಇಟ್ಟಿರೋದ್ರಿಂದ ಕ್ಲೋಸ್ ಇತ್ತು. ಸೇಮ್ ಇದೆ 2 ರೂಮು. ಇದು ಬಂದ್ಬಿಟ್ಟು ಕಬೋರ್ಡು, ಫುಲ್ ಕಬೋರ್ಡು, ಮತ್ತು ಈ ಕಡೆ ಡ್ರೆಸ್ಸಿಂಗ್ ಟೇಬಲ್ 2 ಇದೆ. ಎಲ್ಲದನ್ನೂ ಸಹ ಟೀಕುಡ್ಡೇ ಮಾಡಿರೋದು. ಏನಂದರೆ ಇಲ್ಲಿ ಸ್ಟಾರ್ಟಿಂಗ್ ಬಂದುಬಿಟ್ಟು ಇಲ್ಲಿ ಫಸ್ಟು 2 ರೂಮು, ಒಂದು ಹಾಲು ಮತ್ತು ಕಿಚನ್ ಇರೋದು ಕೆಳಗಡೆ. ಮತ್ತು ಹಿಂದೆ ಎಲ್ಲ ಸುಮ್ಮನೆ ಸ್ಟೋರೇಜ್ ರೂಮ್ ಥರ ಇದೆ. ಅಂದರೆ ಮತ್ತು ಸ್ಟೆಪ್ ಮೇಲೆ ಹೋದರೆ ಇದು ಮೇಲೆ ಬಂದುಬಿಟ್ಟು ಫುಲ್ಲು ಏನಂದರೆ 2 ರೂಮ್ ಇದೆ. ಮತ್ತು ಇದು ಓಪನ್ ಟೆರೆಸ್ ಥರ ಇರೋದ್ರಿಂದ, ಇಲ್ಲಿ ಓಪನ್ ಇರೋದ್ರಿಂದ ಸೊ ನಮಗೆ ಇದಷ್ಟು ಇದು ಜಾಗ ಏನು ಫುಲ್ ಸ್ಪೇಸಿಗೆ ಕನ್ಸ್ಯೂಮ್ ಆಗಿರೋದ್ರಿಂದ ತುಂಬ ಏನು ಮಾಡೋಕ್ಕಾಗಲ್ಲ. ಮೇಲ್ಗಡೆ ಇದೆಲ್ಲ ಡೋರು, ವಿಂಡೋ ಎಲ್ಲದೂ ಟೀಕುಡ್ ಡೋರೆ. ಮೇಲ್ಗಡೆನೂ ಅಷ್ಟೇ, ಎಲ್ಲ ಡೋರ್ಗೂ ಟೀಕುಡ್ಡೇ ಹಾಕಿರೋದು. ಆಮೇಲೆ ಇದು 2 ರೂಮು. ಈ ಕಡೆ ಬಂದುಬಿಟ್ಟು ಟೆರೆಸ್ಸು. ಇಲ್ಲಿ ಓಪನ್ ಇದೆ, ಓಪನ್ ಸ್ಪೇಸ್ ಥರ ಮಾಡಿದ್ದಾರೆ. ಇದು ಎಂಟ್ರೆನ್ಸಿಂದು. ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿದು ಓಪನ್ ಇರೋದು. ಕೆಳಗಡೆ ಶಾಮಿಯಾನ ಹಾಕಿದ್ದಾರೆ. ಸೊ ಅದಕ್ಕೆ ನಮಗೆ ಕೆಳಗಡೆ ಇದು ಶಾಮಿಯಾನ ಕಾಣ್ತಿದೆ ಬ್ಲೂ ಕಲರಲ್ಲಿ. ಮತ್ತು ಇದು 2 ಕಡೆ ಗ್ಲಾಸಿಂದ ಕ್ಲೋಸ್ ಮಾಡ್ತಿದ್ದಾರೆ. ಬಟ್ ಒಂದು ಸೈಡ್ ಹಾಕಿದ್ದಾರೆ, ಇನ್ನೊಂದು ಸೈಡ್ ಹಾಕ್ಲಿಕ್ಕಂದರೆ ಕೆಲಸ ಫುಲ್ ಕಂಪ್ಲೀಟ್ ಆಗಿರಲಿಲ್ಲ. ಗೃಹಪ್ರವೇಶ ಆಲ್ರೆಡಿ ಇಟ್ಟಿರೋದ್ರಿಂದ ಸೊ ಒಂದು ಸೈಡ್ ಮಾತ್ರ ಹಾಕಿರೋದು. ಸೊ ಇದು ಎಂಟ್ರಿ ಆಗೋದು. ಎಂಟ್ರಿ ಆದರೆ ಈ ಕಡೆ ಫಸ್ಟ್ ರೂಮು, ಅದ್ರ ಪಕ್ಕ ಸೆಕೆಂಡ್ ರೂಮ್ ಇದೆ. ಇಲ್ಲಿ ಕಬೋರ್ಡೆಲ್ಲ ಏನೂ ಮಾಡಿಸಿಲ್ಲ, ಡೈರೆಕ್ಟ್ ರೂಮ್ ಮಾತ್ರ ಇರೋದು. 2 ರೂಮ್ ಮಾಡಿರೋದು. ಆಮೇಲೆ ಎದುರು ಹಿಂದೆ ಒಂದು ಫುಲ್ ದೊಡ್ಡದಾಗಿ ಹಾಲ್ ಥರ ಇದೆ. ಅಂದರೆ ಫುಲ್ ಏನು ಪರ್ಪಸ್ಸಿಗೆ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ತುಂಬ ಜನ ಬಂದಾಗೆಲ್ಲ ಮಲ್ಕೊಳ್ಳಿಕ್ಕೆ ಹಾಗೆ ಯೂಸ್ ಮಾಡ್ಕೋಬೋದು. ಮಳೆಗೆಳೆ ಬಂದಾಗ ಬೇಕಾದ್ರೆ ಊಟ ಹಾಕ್ಲಿಕ್ಕೆ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಇದು ಬಂದುಬಿಟ್ಟು ಹಳೆ ಮನೆ, ನಾವು ಇಷ್ಟು ದಿನ ಇದ್ದಿದ್ದ ಮನೆ ಅದೇನೆ. ಇವಾಗ ಅದ್ರ ಪಕ್ಕನೇ ಕಟ್ಟಿರೋದು.
ಹೊಸದಾಗಿ ಮನೇನ. ಇದು ಹಳೆ ಮನೆ, ಎಷ್ಟು ದಿನ ಇದ್ದಿದ್ದು ಮನೆ ಅದು. ಸೊ ಇದಷ್ಟು ಚೆನ್ನಾಗಿದೆ ನೋಡಿ ಮನೆ, ಫುಲ್ಲು ಚೆನ್ನಾಗಿದೆ. ಈಗ ಊರಲ್ಲೆಲ್ಲ ಸ್ವಲ್ಪ ಟ್ರೆಂಡು ಮನೆ G+1 ಕಟ್ಟೋದು. ಎಲ್ಲ ಸ್ವಲ್ಪ ಎಲ್ಲರೂ ಅಷ್ಟೇ ಇವಾಗ ಮೊದಲೆಲ್ಲ ಗ್ರೌಂಡ್ ಫ್ಲೋರು ಅಷ್ಟೇ ಕಟ್ತಿದ್ರು, ಯಾಕೆಂದರೆ ಊರಲ್ಲಿ ತುಂಬ ಜಾಗ ಇರುತ್ತೆ ಅಲ್ವಾ, ಸ್ವಲ್ಪ ಸ್ಪೇಷಿಯಸ್ ಆಗಿ ಗ್ರೌಂಡ್ ಫ್ಲೋರಲ್ಲೇ ಮುಗಿಸ್ಕೋಬೋದು. ಬಟ್ ಎಲ್ಲ ಸ್ವಲ್ಪ ಟ್ರೆಂಡ್ ಚೇಂಜ್ ನೋಡಿ, ದೇವ್ರ ಕೋಣೆ ಎಲ್ಲ ಸಖತ್ತಾಗಿ ಕಾಣ್ತಿದೆ. ಟ್ರೆಂಡ್ ಚೇಂಜ್ ಆಗಿರೋದ್ರಿಂದ ಎಲ್ಲ ಇದು ಮಾಡ್ತಾರೆ. ಹೊಸ ಏನಂದರೆ ಮೇಲೇನೂ ಕಟ್ಟಬೇಕು ಅನ್ನೋ ಇದರಲ್ಲಿ ನೋಡ್ತಾರೆ. ಸೊ ಇಲ್ಲಿ ದೇವ್ರ ಕೋಣೆ ಚೆನ್ನಾಗಿ ಕಾಣಿಸ್ತಿದೆ ಮೇಲ್ಗಡೆಯಿಂದ. ಫುಲ್ ಎಲ್ಲ ವುಡ್ಡಿಂದ ಮಾಡಿರೋದ್ರಿಂದ ಒಂಥರ ಲುಕ್ಕು ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಜವಾಗ್ಲೂ ನನಗೆ ಆ ಲೈಟಿಂಗ್ಸ್ ಹಾಕಿದ್ರು ಅದ್ರಿಗಿನ್ನ ಹಾಗೇ ಚೆನ್ನಾಗಿ ಅನ್ನಿಸ್ತಿತ್ತು ನನಗೆ ಅಲ್ಲಿ ಮೇಲ್ಗಡೆ ರೂಫ್ ಎಲ್ಲ. ಇದು ನಮಗೆ ಒಳಗೆ ಕರ್ಕೋಬೇಕಿದ್ರೆ ಏನಂದರೆ ನೈಟೇ ಇವರು ಒಳಗೆ ಕರ್ಕೊಂಡ್ರು, ಪೂಜೆ ಮಾಡಿ ಹೊಸಲು ಪೂಜೆ ಮಾಡಿಸಿ ಒಳಗೆ ಕರ್ಸ್ಕೊಂಡ್ರು. ಇದು ನಮ್ಮ ಅತ್ತೆ ಮಾವ ಕೂರಿಸ್ಬಿಟ್ಟು ಪೂಜೆ ಮಾಡಿಸ್ತಾ ಇರೋದು. ಏನಂದರೆ ನಮಗೆ ಇಲ್ಲಿ ಬೆಂಗಳೂರಲ್ಲಿ ನಾವು ಗೃಹ ಪ್ರವೇಶ ಮಾಡಬೇಕಿದ್ರೆ ನಮಗೆ ನೈಟು ಹೋಮ ಮಾಡಿಬಿಟ್ಟು ಬಂದುಬಿಟ್ಟು ಬೆಳಿಗ್ಗೆ ಹಾಲೆಲ್ಲ ಉಗಿಸಿ ಒಳಗೆ ಕರ್ಕೊಂಡು ಹೋಗಿ ಹಾಲು ಉಗಿಸಿದ್ರು. ಇಲ್ಲೇನಂದರೆ ಫಸ್ಟು ಒಳಗೆ ಇದು ಮಾಡಿಕೊಂಡ್ರು, ಕರ್ಕೊಂಡು ಅಂದರೆ ಈವ್ನಿಂಗೇ ಕರ್ಕೊಂಡ್ರು. ಸೊ ಅದಕ್ಕೆ ಎಲ್ಲ ಪೂಜೆ ಮಾಡ್ತಿದ್ದಾರೆ, ತುಂಬ ಜನ ಬಂದಿದ್ದರು. ಅದಕ್ಕೆ ಎಲ್ಲರೂ ಅಷ್ಟೇ ಪ್ರತಿಯೊಬ್ಬರಿಗೂ ಒಂದೊಂದು ಇಟ್ಕೊಳ್ಳೋಕೆ ಹೇಳಿದರು. ಅಂದರೆ ಸುಣ್ಣ ತುಂಬಿ ಸುಣ್ಣ ಹಾಕಿ ನೀರು ತುಂಬಿರುತ್ತಲ್ಲ ಆ ಮಡಿಕೆ, ಆಮೇಲೆ ನಮ್ಮ ಅದು ತೊಟ್ಲು ಜೊತೆ ಪಾಪು ಇದ್ದರೆ ಪಾಪು, ಆಮೇಲೆ ಇದು ಅನ್ನದ್ದು ಒಂದು ಇದು, ಮತ್ತು ದುಡ್ಡು ಬಂಗಾರ ಎಲ್ಲ ಇರೋದೆಲ್ಲದನ್ನು ತೊಗೊಂಡು ಬನ್ನಿ ಅಂತ. ಇದು ಕಳಸ ತೊಗೊಂಡು ನಮ್ಮ ಅತ್ತಿಗೆ ಇದು ಇವ್ರು ಎಲ್ಲರೂ ಬಂದರು. ಸೊ ಒಬ್ಬೊಬ್ಬರೇ ಎಂಟ್ರಿ ಆಗ್ತಿದ್ದಾರೆ. ಕಳಸನ ತೊಗೊಂಡು ಇದು ನೀರು ತುಂಬ್ಕೊಂಡಿರೋದೊಂದು ಏನೇನಿದೆ ಮನೆಯದೆಲ್ಲ ಎಂಟ್ರಿ ಮಾಡ್ಕೊಂಡು ಒಬ್ಬೊಬ್ಬರೇ ತೊಗೊಬರ್ಬೇಕು. ಒನಕೆ ಎಲ್ಲ ತೊಗೊಬಂದರು. ಇದು ಇಲ್ಲಿ ಹಾಲು ಉಗ್ಸೋಕ್ಕೆ ರೆಡಿ ಮಾಡಿರೋದು. ಹಾಲು ಉಗ್ಸೋಕ್ಕೆ ನಮ್ಮ ಅತ್ತೆನೇ ಚಿಕ್ಕದಾಗಿ ಒಂದು ಒಲೆ ಥರ ಮಾಡಿದ್ದಾರೆ. ಇದು ನಮ್ಮ ಅತ್ತೆನೇ ಮಾಡಿರೋದು. ಇದು ಬಂದುಬಿಟ್ಟು ಝೂಮರ್ ಲೈಟು. ಸೊ ಇದು ನಾವು ನೆಕ್ಸ್ಟ್ ಪೂಜೆಗೆ ಮಾಡಿರೋದು. ನಮ್ಮ ಅತ್ತೆ ಮಾವನೇ ಹೋಮಕ್ಕೆಲ್ಲ ಕೂತಿದ್ರು, ನಾವು ಸತ್ಯನಾರಾಯಣ ಪೂಜೆಗೆ ಕೂತಿದ್ವಿ. ಅಂದರೆ ಇನ್ನು ನಮಗೆ ಸಿಸ್ಟರ್ ಇದ್ದಾರೆ, ಇವ್ರ ತಮ್ಮ ಇದ್ದಾರೆ. ಸೊ ಅವರು ಬಂದುಬಿಟ್ಟು ಪ್ರೆಗ್ನೆಂಟ್ ಇದ್ದರು. ಸೊ ಅದಕ್ಕೆ ಅವ್ರೇನು ಕೂತ್ಕೊಂಡಿರಲಿಲ್ಲ. ಸೊ ಅವರು ಪೂಜೆ ಎಲ್ಲ ಆದಮೇಲೆ ಇದನ್ನು ಅತ್ತೆ ಮಾವ ಕೊಟ್ಟು ಆಶೀರ್ವಾದ ತೊಗೊಳೋಕೆ ಹೇಳಿದರು. ಸೊ ಅದಕ್ಕೆ ನಾವು ಅವ್ರಿಗೆ ಕೊಟ್ಟು ಆಶೀರ್ವಾದ ತೊಗೊಳ್ತಾ ಇದ್ದೀವಿ. ಮಕ್ಕಳೆಲ್ಲ ಸಖತ್ತಾಗಿ ರೆಡಿಯಾಗಿದ್ದರು. ಆ್ಯಕ್ಚುಲಿ ಅವ್ರದ್ದೆಲ್ಲ ಫುಲ್ ವೀಡಿಯೋ ಮಾಡೋಕ್ಕಾಗಿಲ್ಲ, ಮಕ್ಕಳನ್ನೇ ನೋಡಬೇಕಿತ್ತು. ಫುಲ್ ಲೆಹಂಗ ಹಾಕ್ಕೊಂಡು ಸಖತ್ತಾಗಿ ರೆಡಿಯಾಗಿದ್ದರು. ಫುಲ್ ಅರ್ಜೆಂಟ್, ತುಂಬ ಜನ. ಇದು ನೆಕ್ಸ್ಟ್ ಡೇ ಇದು. ಸೊ ನೆಕ್ಸ್ಟ್ ಡೇ ಅಂತೂ ಸಖತ್ತು ಜನ ಬಂದಿದ್ದರು. ಮಳೆನೂ ಬಂದಿಲ್ಲ. ಸೊ ಮಳೆ ಎಲ್ಲ ಕಡೆ ಮಳೆ ಬಿದ್ದಿದೆ, ನಮ್ಮ ಊರಲ್ಲಿ ಮಾತ್ರ ಮಳೆ ಬಿದ್ದಿಲ್ಲ. ಅದೊಂದು ಚೆನ್ನಾಗಾಯಿತು. ಸೊ ಅದಕ್ಕೆ ಏನಂದರೆ ಅರ್ಜೆಂಟಾಗಿ ಮಾಡಿದ್ರು. ಮಧ್ಯಾಹ್ನ ಮಳೆ ಅಂದರೆ ಫುಲ್ಲು ಮಳೆ ವಾತಾವರಣನೇ ಇತ್ತು. ಮಳೆ ಒಂದು ಬಂದಿಲ್ಲ ಅನ್ನೋದು ಬಿಟ್ಟರೆ. ಬಟ್ ಅದಕ್ಕೋಸ್ಕರ ಎಲ್ಲ ಅರ್ಜೆಂಟಾಗಿ ಊಟ ಎಲ್ಲ ಫಾಸ್ಟಾಗಿ ಹಾಕಿದ್ರು, ಮಳೆ ಬಂದುಬಿಟ್ರೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಎಲ್ಲ ಕ್ಲಿಪ್ಸು ತೊಗೊಳಕ್ಕಾಗಿಲ್ಲ. ಮನೋಮಿ ಬಂದಳು ನೆಕ್ಸ್ಟ್ ಹಾಗೆ ಹೀಗೆ ಹುಡುಗಿ. ಮನೋಮಿ 2 ಹಾಡು ಹೇಳಿದ್ಲು. ಬಟ್ ತುಂಬ ಗಲಾಟೆಯಲ್ಲಿ ಗೊತ್ತಾಗಿಲ್ಲ. ಚೆನ್ನಾಗಿ ಹಾಡು ಹೇಳಿದ್ಲು, ಅದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ. 2 ಹಾಡು ಹೇಳಿದ್ಲು, ಸಖತ್ತಾಗಿತ್ತು 2 ಹಾಡೂ. ನಾನು ಅವಳು ಹಾಡಿನ ವಿಡಿಯೋ ಬೇಕಿದ್ದರೆ ಇನ್ನೊಂದು ಸಲ ಹಾಕ್ತೀನಿ. ಚೆನ್ನಾಗಿ ಹಾಡು ಹೇಳ್ತಾಳೆ ಅವಳು, ಅದು ಕಲ್ತ್ಕೊಂಡಿದ್ಲು. ಸೊ ಅದಕ್ಕೆ ಹೇಳ್ತೀನಿ ಅಮ್ಮ ಅಂತ ಹೇಳಿಬಿಟ್ಟು ಬಂದಳು. ಇವರು ಬಂದುಬಿಟ್ಟು ನನ್ನ ಸಿಸ್ಟರ್ ಇಲ್ಲೇ ಇದ್ದಾಳೆ, ತೋರಿಸ್ತೀನಿ ನಾನು. ಇದು ಸತ್ಯನಾರಾಯಣ ಪೂಜೆ ಮಾಡಿರೋದು. ದೇವ್ರ ಕೋಣೆಗೆ ಮುಖ ಮಾಡಿಬಿಟ್ಟು ಈ ಕಡೆ ಚೇರಲ್ಲಿ ಕೂರಿಸ್ಬಿಟ್ಟು ಸತ್ಯನಾರಾಯಣ ಪೂಜೆ ಮಾಡಿದ್ರು. ಅದ್ರ ಪಕ್ಕನೇ ಹೋಮ ಹಾಕಿರೋದು. ಎಲ್ಲ ದೇವ್ರ ಕೋಣೆ ಎದುರುಗಡೆನೇ ಎಲ್ಲದನ್ನು ಮಾಡಿರೋದು.
ಕೊನೆಗೆ ಇಲ್ಲಿ ಊಟದ ಹಾಲು ಏನಂದರೆ ಇಲ್ಲಿ ಹಿಂದಿನ ದಿನ ಊಟ ಮಾಡಿದ್ದು ನೋಡಿ ನಾವು ಫುಲ್ ಭಯ ಬಿದ್ವಿ. ಯಾಕೆಂದರೆ ಇದು ಭಟ್ರು ಕಡೆಯಿಂದ ಊಟ ಅವರೇ ರೆಡಿ ಮಾಡಿ ಅವರೇ ಊಟ ಎಲ್ಲ ಬಡಿಸೋದು. ಸೊ ನಾವು ಹಿಂದಿನ ದಿನ ಅಲ್ಲಿ ಹೋಮ ನೈಟ್ ಅಲ್ವಾ ಹೋಮ ಇರೋದು. ಸೊ ಅದಕ್ಕೆ ಏನು ಅಂದ್ಕೊಂಡ್ವಿ, ಹೋಮ ಮಾಡಬೇಕೆ 10 ಗಂಟೆ ಮೇಲೆ ಊಟ ಹಾಕಿದ್ದಾರೆ. ಸೊ ಅಲ್ಲಿ ಬಂದಿದ್ದೇನೋ ಜಾಸ್ತಿ ಜನ ಬಂದಿಲ್ಲ, ಒಂದು 150-200 ಜನ ಇದ್ದರು ಹಿಂದಿನ ದಿನ ನೈಟ್ ಹೋಮಕ್ಕೆ. ಸೊ ಅದಕ್ಕೇ ಅಷ್ಟು ಕಡಿಮೆ ಜನಕ್ಕೇ ಅವ್ರು ಬಂದುಬಿಟ್ಟು 10 ಗಂಟೆ ಮೇಲೆ ಅಡುಗೆ ಮಾಡಿ ಹಾಕಿದ್ದಾರೆ. ಸೊ ನೆಕ್ಸ್ಟ್ ಡೇ ತುಂಬ ಜನ ಆಗ್ತಾರೆ ಅಲ್ವಾ. ಸೊ ಹೇಗೆ ಅಂತ ನಾವು ಅದೊಂದು ಅಂದ್ಕೊಂಡಿದ್ವಿ. ಒಂದಂದರೆ ನೆಕ್ಸ್ಟ್ ಡೇ ಚೆನ್ನಾಗಿ ಬೇಗನೆ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಭಟ್ರು ಮಾತ್ರ ಸಕ್ಕತ್ ಗೋಳು ಹಾಕ್ಕೊಂಡ್ರು. ಹಿಂದಿನ ದಿನ ಅಂತೂ ಎಷ್ಟು ಕಾಟ ಕೊಟ್ಟಿದ್ದಾರೆ ಅಂದರೆ ಫುಲ್ ಯಾವುದಕ್ಕೂ ಏನೇ ಸಾಮಾನು ಕೊಟ್ಟರು ಇದಲ್ಲ ಅದು ಬೇಕು ಇದು ಬೇಕು ಅದು ಬೇಕು ಅಂತ ಊಟಕ್ಕೆ ಮಾತ್ರ ಹಿಂದಿನ ದಿನ ಅಂತೂ ಫುಲ್ ತಲೆ ತಿಂದರು. ಎಲ್ಲರೂ ಸುಸ್ತು ಮಾಡಿದರು. ಎಲ್ಲರೂ ಪ್ರತಿಯೊಬ್ಬರು ಯಾರು ಕೇಳಿದ್ರೆ ಸಾಕು ಭಟ್ರ ಹತ್ರ ನಾವು ಹೋಗೋದೇ ಇಲ್ಲ ಅಂತ ಇದ್ರು. ಏನು ಕೇಳಿ ಅದು ಸರಿಯಾಗಿಲ್ಲ ಇದು ಸರಿ ಇಲ್ಲ, ಆ ಸಾಮಾನು ಬೇಕು ಈ ಸಾಮಾನು ಬೇಕು ಅಂತ ಹೇಳಿಬಿಟ್ಟು ಫುಲ್ಲು. ಆಮೇಲೂ ಯಾವುದೂ ಅಡ್ಜಸ್ಟ್ ಮಾಡ್ಕೊಂಡೇ ಇಲ್ಲ ಲಾಸ್ಟ್ವರೆಗೂ.